ಒಂದು ಹೊಸ ರೂಪ ಕೊಡ್ತೀನಿ. ಡ್ಯಾನ್ಸ್ ಜರ್ನಿನ ಮತ್ತೆ ಶುರು ಮಾಡಿ ಗೆಲ್ತೀನಿ ಅಕ್ಕ. ಇದು ನನ್ನ ಮಗಳು ಅಂತಾರೆ. ನಿನ್ನ ಮಾತು ಕೇಳಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಭಯ ಎಲ್ಲ ಹೊಟ್ಟೋಯ್ತಮ್ಮ. ಇಷ್ಟಿದ್ರೆ ಸಾಕು ಜಾನು, ನೀನ್ ಖಂಡಿತವಾಗ್ಲೂ ಗೆಲ್ತೀಯ. ನಿನ್ನನ್ನ ಹಿಡಿದ್ ನಿಲ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ನನ್ನ ಮಗನ ಎಂಗೇಜ್ಮೆಂಟ್ ಕಾರ್ಡ್ ಪೂಜೆ ನಡೀತಿದೆ. ನಾನು ಮದುಮಗನ ಅಪ್ಪ ಅನ್ನೋ ವಿಚಾರನೇ ಯಾರಿಗೂ ಗೊತ್ತಿಲ್ಲ. ಯಾರು ನನ್ನ ಹತ್ರ ಯಾವ ವಿಷಯನೂ ಡಿಸ್ಕಸ್ ಮಾಡ್ತಾನೆ ಇಲ್ಲ. ನನ್ನಿಂದ ಯಾರಿಗೇನಾಗಬೇಕಾಗಿದೆ? ನನ್ನ ಆಸೆ ಏನು? ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ. ವಿರಾಟ್ ಕೂಡ ಅಷ್ಟೇ, ಸುಖವಾಗಿ ಸಂತೋಷವಾಗಿರ್ಬೇಕು. ಈ ಮನೆಯಲ್ಲಿ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿದ್ದು ನಾನು ಈ ರೀತಿ ಯೋಚನೆ ಮಾಡಿದ್ರೆ ತಪ್ಪು ಅಂತ ಅನ್ನಿಸ್ಬಿಡುತ್ತೆ. ಮಾವ. ಇಶಾನೆ ಹೇಳಮ್ಮ. ನನ್ನ ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ನೋಡಿ ಮಾವ. ಮಾವ ಖುಷಿನಾ? ಪರವಾಗಿಲ್ಲ ಕಣಮ್ಮ. ಈ ಮನೆಯಲ್ಲಿ ನಾನು ಒಬ್ಬ ಮನುಷ್ಯ ಅಂತ ಟ್ರೀಟ್ ಮಾಡಿ ನನಗೆ ಈ ಇನ್ವಿಟೇಷನ್ ತೋರಿಸ್ಬೇಕು ಅಂತ ಬಂದಿಯಲ್ಲ, ಥ್ಯಾಂಕ್ಸ್. ಮಾವ, ನೀವು ವಿರಾಟ್ ತಂದೆ. ಹಾಗೆ ನೋಡಿದ್ರೆ ಇದನ್ನೆಲ್ಲ ಮುಂದೆ ನಿಂತು ನೀವೇ ಮಾಡಿಸ್ಬೇಕು. ಆ ಭಾಗ್ಯ ನನಗೆಲ್ಲಮ್ಮ ಇದೆ. ನೀನು ಈ ಮನೆಗೆ ಬಂದು ಎಷ್ಟು ದಿನ ಆಯ್ತು? ನಾನು ಈ ಮನೇಲಿ ಹೇಗಿದ್ದೀನಿ ಅಂತ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಾನು. ಹೀಗಿದೆ ನನ್ನ ಪರಿಸ್ಥಿತಿ. ಮಾವ ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಇರ್ಲಿ ಬಿಡಮ್ಮ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ಆದರೆ ಈ ಇನ್ವಿಟೇಷನ್ ಕಾರ್ಡ್ ಪೂಜೆಗೂ ನನಗೆ ಕರೀಲಿಲ್ವಲ್ಲ, ಅದು ಬೇಜಾರಾಯ್ತು. ಅದು ಮಾವ, ಪರವಾಗಿಲ್ಲ ಬಿಡಮ್ಮ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಆದರೂ ನನ್ನ ಮನೆ ಸೊಸೆಯಾಗೋ ನಿನಗೆ ನನ್ನ ಮೇಲೆ ಇಷ್ಟಾದ್ರೂ ಕಾಳಜಿ ಇದೆಯಲ್ಲ, ತುಂಬ ಖುಷಿ ಆಯ್ತು. ಥ್ಯಾಂಕ್ಸ್. ಕಾರ್ಡ್ ಚೆನ್ನಾಗಿದ್ಯಾ ಮಾವ? ತುಂಬ ಚೆನ್ನಾಗಿದ್ಯಮ್ಮ. ಮಾವ, ನೀವು ದೊಡ್ಡೋರು. ನನ್ನ ವಿರಾಟ್ ಮದ್ವೆ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಮಾವ. ಈಶಾನೆ, ನೀವಿಬ್ರು 100 ಕಾಲ ತುಂಬ ಚೆನ್ನಾಗಿರಿ. ನನ್ನ 2 ಮಕ್ಕಳು ವಿರಾಟ್ ಮತ್ತೆ ಅಥರ್ವ, ಅವ್ರ ಮೇಲೆ ನಾನು ತುಂಬ ಪ್ರೀತಿ ಇಟ್ಕೊಂಡಿದ್ದೀನಿ. ಅವರು ಅಷ್ಟೇ ನನ್ನ ಮೇಲೆ ತುಂಬಾನೇ ಅಭಿಮಾನ ಇಟ್ಕೊಂಡಿದ್ದಾರೆ. ಹ್ಞೂ ಮಾವ, ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ ಮಾವ? ಅಪ್ಪ ಅಂದ್ರೆ ಆಕಾಶದಾಗೆ. ಎಲ್ರಿಗೂ ಜನ್ಮ ಕೊಡೋದು ತಾಯಿ ಆದ್ರೆ ಬದುಕು ಕೊಡೋದು ತಂದೆ. ಅಪ್ಪನ ಪ್ರೀತಿ ಮುಂದೆ ಎಲ್ಲಾನು ಬಿಗ್ ಝೀರೋ ಮಾವ. ಹೌದು ಕಣಮ್ಮ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ವಿರಾಟ್ ಅಥರ್ವ ಕೂಡ ಹಾಗೆ ಹೇಳ್ತಾರೆ. ಹ್ಞೂ ಮಾವ. ಗಂಡನಾಗಿ ಈ ಮನೆ ಯಜಮಾನ ಆಗಿ ನಾನು ಸೋತಿರ್ಬೋದು, ಆದ್ರೆ ತಂದೆ ಆಗಿ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ಏನೇ ಆಗ್ಲಿ, ಯಾರು ಏನೇ ಅಂದ್ರು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಬೇಕು ಮಾವ. ಖಂಡಿತಮ್ಮ, 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳು. ನಂಗೆ ಆಶೀರ್ವಾದ ಮಾಡಿ ಮಾವ. ಚೆನ್ನಾಗಿರಮ್ಮ, ಎದ್ದೇಳು. ಥ್ಯಾಂಕ್ಸ್ ಮಾವ. ಆದ್ರೂ ಒಂದು ಮಾತಮ್ಮ. ಹೇಳಿ ಮಾವ. ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿದೆ. ಹೇಳಿ ಮಾವ. ಅಥರ್ವ ಮೊದ್ಲಿನಾಗೆ ಸರಿ ಹೋಗ್ಬೇಕಮ್ಮ. ಅಥರ್ವನ ಈ ಪರಿಸ್ಥಿತಿನಲ್ಲಿ ನಾನು ನೋಡೋದಕ್ಕೆ ಆಗ್ತಾ ಇಲ್ಲ. ಅಥರ್ವ ಸರಿ ಹೋದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ. ವಿರಾಟ್ಗೂ ತುಂಬಾ ಖುಷಿ ಆಗತ್ತೆ. ಅದಕ್ಕೆ ಅಥರ್ವ ಸರಿ ಹೋಗೋದಕ್ಕೆ ನೀನೇನಾದ್ರು ಪ್ರಯತ್ನ ಮಾಡ್ಬೇಕಲ್ಲಮ್ಮ. ಶ್ಯೂರ್ ಮಾವ. ಅಥರ್ವ ಸರಿ ಹೋಗೋದಕ್ಕೆ ಏನ್ ಹೆಲ್ಪ್ ಬೇಕೋ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಮ್ಮ, ನನ್ಗೆ ಈಗ ಸಮಾಧಾನ ಆಯ್ತು. ಡೋಂಟ್ ವರಿ ಮಾವ, ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಅದೇ ಭರವಸೆನಲ್ಲಿ ನಾನು ಬದುಕ್ತಾ ಇದ್ದೀನಮ್ಮ. ಹ್ಞೂ ಮಾವ.
ಎಕ್ಸ್ಕ್ಯೂಸ್ ಮೀ, ಭೈರವಿ ಇದ್ದಾರಾ? हाँ मैडम जी, ಒಳಗಡೆ ಇದ್ದಾರೆ, अंदर चलिए। ಥ್ಯಾಂಕ್ ಯು. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಇವಳೇನಾದ್ರೂ ನನ್ನ ನೋಡಿ ಗುರ್ತು ಹಿಡಿದ್ಬಿಟ್ರೆ ಅಷ್ಟೇ. ಏನ್ ಮಾಡೋದು ಈಗ? ಇವಳು ವಾಪಸ್ ಹೋಗೋ ತನಕ ಇವಳು ಕಣ್ಣಿಗೆ ಬೀಳ್ಬಾರ್ದು. ಭೈರವಿ, ಭೈರವಿ, ಭೈರವಿ. ಯಾರು? ಜಾನ್ವಿ, ಹಾಯ್. ಹಾಯ್. ನೀವೇನು ಇಲ್ಲಿ? ಯಾಕೆ ನಾನು ನಿಮ್ಮ ಮನೆಗೆ ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಆ, ಹಾಗಲ್ಲ, ಸಡನ್ ಸರ್ಪ್ರೈಸ್ ಏನು ಅಂತ ಗೊತ್ತಾಗ್ಲಿಲ್ಲ. ವಿಷಯ ಇದೆ. ಭೈರವಿಯಲ್ಲಿ ಹಾಯ್ ಇಶಾನಿ. ಹಾಯ್. ವಾಟ್ ಅ ಸರ್ಪ್ರೈಸ್. ಬಾ ಕೂತ್ಕೋ. ಬರ್ತೀನಿ ಅಂತ ಒಂದ್ ಫೋನ್ ಕೂಡ ಮಾಡಿಲ್ಲ. ನಿನಗ್ ಸರ್ಪ್ರೈಸ್ ಕೊಡೋಣ ಅಂತ. ಭೈರವಿ, ಯಾರಮ್ಮ ಇದು? ಆ, ಅತ್ತೆ, ನೀವ್ ವಸುಂಧರಾ ಅವ್ರ ಬಗ್ಗೆ ಕೇಳಿದಿರಾ? ಹಾ. ಅವ್ರ ತಮ್ಮ ಓಂಕಾರ ಅವ್ರ ಮಗಳು ಇವಳು ಇಶಾನಿ ಅಂತ. ಓ, ವಸುಂಧರಾ ಅವ್ರ ಮಗ ವಿರಾಟ್ ಜೊತೆನೆ ಇವ್ರ ಮದ್ವೆ. ಓ ಹೌದಾ? ಕಂಗ್ರಾಟ್ಸ್. ಥ್ಯಾಂಕ್ ಯು. ಇವರು ನಮ್ಮತ್ತೆ ಮಹಿಮಾ ಅಂತ. ಹಾಯ್. ಅಂಡ್ ಇವನು ಅವ್ರ ಮಗ ಲಕ್ಕಿ. ಹಾಯ್. ಹಲೋ. ನಿಮ್ ಡ್ಯಾಡ್ ಇಲ್ವಾ? ಡ್ಯಾಡ್ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಏನ್ ತಗೋತೀಯಮ್ಮ? ಕಾಫಿ, ಟೀ, ಜ್ಯೂಸ್? ಬೇಡ ಆಂಟಿ, ಥ್ಯಾಂಕ್ ಯು. ಸರ್ಪ್ರೈಸ್ ವಿಸಿಟ್ ಯಾಕೆ ಅಂತ ಹೇಳಲೇ ಇಲ್ಲ. ಎಂಗೇಜ್ಮೆಂಟ್, ಎಲ್ರೂ ಬರ್ಬೇಕು. ಆಂಟಿ, ಕಾರ್ಡ್. ಎಂಗೇಜ್ಮೆಂಟ್ಗೆ ನೀವೆಲ್ಲರೂ ಮಿಸ್ ಮಾಡದೆ ಬರ್ಬೇಕು. ಖಂಡಿತ ಬರ್ತೀವಮ್ಮ. ನೀನ್ ಇಷ್ಟು ಪ್ರೀತಿಯಿಂದ ಕರಿತಿದ್ಯಾ ಅಂದ್ರೆ ಬರ್ದೇ ಇರಕ್ಕಾಗತ್ತಾ? ಎಲ್ರೂ ಬರ್ತೀವಿ. ಭೈರವಿ, ಮಿಸ್ ಮಾಡಬಾರ್ದು. ನನ್ ಫ್ರೆಂಡ್ ಎಂಗೇಜ್ಮೆಂಟ್ ನಾನ್ ಮಿಸ್ ಮಾಡ್ತೀನಾ? ಖಂಡಿತ ಬರ್ತೀನಿ. ಜಾನ್ವಿ, ನೀವು ಕೂಡ. ನಿಮ್ ಬರ್ಡೇಗೆ ನಾನ್ ಬಂದಿದ್ದೀನಿ, ನೆನ್ಪಿರ್ಲಿ. ಹಾ, ಖಂಡಿತ ಅಕ್ಕನ ಜೊತೆ ಬರ್ತೀನಿ. ನಾನು ಬರ್ತೀನಿ. ಆಂಟಿ, ನಾನಿನ್ ಬರ್ತೀನಿ. ಸರಿನಮ್ಮ. ಕಮ್. ಬಾಯ್. ಸರಿ, ಓಕೆ, ಬಾಯ್. ಬಾಯ್. ಯಾಕೆ ಶಾನಿ, ಏನಾಯ್ತು? ನನ್ ಕಾರ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಸರಿ, ಹಾಗಾದ್ರೆ ನನ್ ಕಾರಲ್ಲೇ ಡ್ರಾಪ್ ತಗೋ. ದಿಲ್ಜೀತ್, ದಿಲ್ಜೀತ್, ದಿಲ್ಜೀತ್.